ನಿನ್ನೆವರೆಗೂ ಸೈಕೋ ಕಿಲ್ಲರ್ ಜಯಶಂಕರ್ ಹೆಸರು ಕೇಳಿದರೆ ಸಾಕು ಚಿತ್ರದುರ್ಗದ ಜನ ಬೆಚ್ಚಿ ಬೀಳ್ತಾ ಇದ್ರು. ಜಯಶಂಕರ್ನ ಭಯದಿಂದಾಗಿ ರೈತರು ತಮ್ಮ ಜಮೀನುಗಳಿಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಟಿದ್ರು. ಹೊಲದಲ್ಲಿ ಕೆಲಸ ಮಾಡೋದು ಕೂಡ ನಿಂತು ಹೋಗಿತ್ತು. ಬಿಜಾಪುರ ಪೊಲೀಸರು ಸೈಕೋ ಕಿಲ್ಲರ್ನ ಬಂಧಿಸಿದ ಸುದ್ದಿ ತಿಳಿತಾ ಇದ್ದಂತೆ ಚಿತ್ರದುರ್ಗದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ರೈತರು ಜಮೀನಿನ ಕಡೆ ಮುಖ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ 19 ಕೊಲೆಗಳನ್ನ ಮಾಡಿ ಕರ್ನಾಟಕಕ್ಕೆ ಓಡಿ ಬಂದಿದ್ದು ಸೈಕೋ ಕಿಲ್ಲರ್ ಜಯಶಂಕರ್. ಚಿತ್ರದುರ್ಗದಲ್ಲಿ ಮಾಡಿದ್ದು ಬರೋಬ್ಬರಿ 4 ಕೊಲೆಗಳು. ಅಲ್ಲಿಂದಲೂ ಪರಾರಿಯಾದ ಜಯಶಂಕರ ರಾಜ್ಯದ ಹಲವೆಡೆ ತಿರುಗಾಡಿದ್ದಾನೆ. ಕರ್ನಾಟಕ ಪೊಲೀಸರ ತೀವ್ರ ಕಾರ್ಯಾಚರಣೆಯಿಂದಾಗಿ ಬಿಜಾಪುರದಲ್ಲಿ ಈತ ಸಿಕ್ಕಿಬಿದ್ದ. ಈ ವಿಷಯ ತಿಳಿದ ಚಿತ್ರದುರ್ಗ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಸೈಕೋ ಭಯದಿಂದ ಹೊಲಗದ್ದೆಗಳಿಗೆ ಹೋಗದ ರೈತರು ಜಮೀನಿನತ್ತ ಮುಖ ಮಾಡಿದ್ದಾರೆ. ಒಬ್ಬೊಬ್ಬರೆಲ್ಲ ಓಡಾಡ್ತಾ ಇದ್ವಿ, ನಾವು ಯಾರ ಜೊತೆ ಬರ್ತಾ ಇರ್ಲಿಲ್ಲ. ಬಂಧನ ಗೊತ್ತಾದ್ಮೇಲೆ ನಾವು ಒಬ್ಬೊಬ್ಬರು ಬರೋಕ್ಕೆ ಭಯ ಅನ್ನಿಸ್ತಿತ್ತು. ಹೊಲ್ದಾಗ ಕೆಲಸ ಮಾಡೋದೇ ಬಿಟ್ಬಿಟ್ವಿ. ಮತ್ತೆ ಅವ್ನು ಸಿಕ್ಕಿದಾನೆ ಪೊಲೀಸ್ನವ್ರ ಕೈ ಅಂದಮೇಲೆ ನಮಗೆ ತುಂಬಾ ಖುಷಿ ಆಗುತ್ತೆ. ಬಿಡು, ಇನ್ಮೇಲೆ ನಮ್ಮ ಜೀವ ಭಯ ಏನೂ ಇರಲ್ಲ, ನಾವು ಚೆನ್ನಾಗಿ ಒಬ್ಬೊಬ್ಬರೇ ಹೊಲ್ದಾಗ ಬರ್ತೀವಿ, ಕೆಲಸ ಮಾಡ್ತೀವಿ ಅಂತ ಒಂಥರ ಸಂತೋಷ ಆಗುತ್ತೆ ಅವನು ಸಿಕ್ಕಿದಾನೆ ಅಂದಮೇಲೆ. ಒಬ್ಬನ ಅಲ್ಲಿದ್ದಾನೆ ಇಲ್ಲಿದ್ದಾನೆ, ಮತ್ತು ಊರಲ್ಲಿದ್ದಾನೆ, ಅಲ್ಲಿ ಹಿಡಿದ್ರು, ಚಳ್ಳಕೆರೆಯಲ್ಲಿ ಹಿಡಿದ್ರು, ಬರೀ ಇದೇ ವದಂತಿ ಕೇಳ್ತಿದ್ವಿ. ಇವತ್ತು ನೀವು ಡೈರೆಕ್ಟಾಗಿ ಬಂದು ಕೇಳೋದು ನಮ್ಗೆ ಭಾಳ ಖುಷಿ ಆಯಿತು, ಭಾಳ ಸಂತೋಷ ಆಯಿತು. ಈಗ ಅವನೇ ಅಂತ ಕನ್ಫರ್ಮ್ ಆಯಿತು ಅಂತಂದಮೇಲೆ ನಮಗೆ ಭಾಳ ಒಂಥರ ಏನು ನಿರ್ಭೀತಿಯಿಂದ ನಾವು ಕೆಲಸ ಮಾಡೋಕ್ಕೆ ಒಂದು ಅನುಕೂಲ ಆಯಿತು. ಸೈಕೋ ಕಿಲ್ಲರ್ ಜಯಶಂಕರನ ಬಂಧನ ಚಿತ್ರದುರ್ಗ ಜನಕ್ಕಷ್ಟೇ ಅಲ್ಲ, ಇಡೀ ರಾಜ್ಯದ ಜನರಿಗೆ ಸಮಾಧಾನ ತಂದಿದೆ. ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7, ಚಿತ್ರದುರ್ಗ. ಸರ್ಕಾರಿ ಕೆಲಸ ಕಾಮಗಾರಿಗಳಲ್ಲಿನ ಅವ್ಯವಹಾರಗಳು ಕಾಮನ್ ಆಗಿಬಿಟ್ಟಿದೆ. ಆದರೆ ಈಗ ದೇವಸ್ಥಾನದ ಆವರಣಕ್ಕೂ ಅವ್ಯವಹಾರದ ಭೂತ ಕಾಲಿಟ್ಟಿದೆ. ದಾವಣಗೆರೆ ಜಿಲ್ಲೆಯ ಆವರಗೊಳ್ಳದ ವೀರಭದ್ರೇಶ್ವರ ದೇವಸ್ಥಾನದ ಟ್ರಸ್ಟ್ನಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮದ ಹಿರಿಯ ಮುಖಂಡರುಗಳು ಆಡಳಿತ ಮಂಡಳಿಯ ವಿರುದ್ಧ ದೇವಾಲಯದ ಬಳಿ ಉಪವಾಸ ಕೈಗೊಂಡಿದ್ದಾರೆ. ಕಳೆದ 28 ವರ್ಷಗಳಿಂದ ಆಡಳಿತ ಮಂಡಳಿ ಅಧ್ಯಕ್ಷರು ಒಂದು ಬಾರಿಯೂ ಲೆಕ್ಕಪತ್ರಗಳನ್ನು ಕಾರ್ಯಕಾರಿ ಸಮಿತಿಗೆ ನೀಡದೇ ಇರುವುದು ಹೋರಾಟಕ್ಕೆ ಕಾರಣವಾಗಿದೆ. ಹಂಚಿಕೆಗಳನ್ನು ನಮ್ಮ ಹಿರಿಯರಾದಂಥ ರೇವಣಸಿದ್ದಯ್ಯನವರು ನಮಗೆ ಯಾವುದನ್ನು ನಮ್ಮ ಮಾತನ್ನು ಸಂಸದಿಲ್ಲ. ಅವ್ರದ್ದು ಏನು ನಡವಳಿಕೆ ಅದನ್ನಷ್ಟೇ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಅದರಿಂದ ನಾವು ಧರಣಿ ಕುಂತಿದ್ದೀವಿ.